ನನಗೇನು ಚಾತುರ್ಮಾಸ ಇಲ್ಲದ್ರಿಂದ ಆಮ್ಚೂರು ಪೌಡ್ರ್ ಏನು ಬೇಡ, ಆರಾಮಾಗಿ ಹುಣಸೆಣ್ಣೆ ಆಗುತ್ತೆ. ಈಗ ನೋಡಿ, ಈಗ ಈ ಥರ 60% ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಹುಳಿ ಖಾರ 3 ಹದವಾಗಿ ಮಿಶ್ರಣ ಆಗಿದೆ. ಮಿಕ್ಸಿ ಆಗಿ ಕರೆಕ್ಟಾಗಿ ನುಣ್ಣಗೆ ಬರಬೇಕು ಸರ್. ಇವಾಗ ಇದು ಎಲ್ಲ ಅಕ್ಕಿ ರೊಟ್ಟಿಗೆ ಇದೆ ಹಾಕ್ತೀರಿ ಮೇಲೆ? ಹಾಂ ಸರ್, ಈ ನಮ್ಮ ಬ್ರ್ಯಾಂಡ್ ಇದೆ ಇಟ್ಕೊಂಡಿರೋದು ಸರ್. ಸರ್ ನೋಡಿ, ಇದಕ್ಕೂ ನೋಡಿ ಸರ್. ಇನ್ನೊಂದು ಮುಖ್ಯವಾಗಿ ವೀಕ್ಷಕರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಥರ ಮಾಡ್ಕೊಂಡಾಗ ದಯವಿಟ್ಟು ಮಿಲ್ಲಿಗೆ ಕೊಡಬೇಡಿ ಸರ್. ಅವಾಗೆಲ್ಲ ನಮ್ಮ ಅಜ್ಜಿ ಅವ್ರ ಕಾಲದಲ್ಲೆಲ್ಲ ಮಾಡಿದಾಗ ಮಿಕ್ಸಿ ಎಲ್ಲಿತ್ತು ಸರ್, ಹೌದು, ಕೈಯಲ್ಲಿ ಕುಟ್ಟಿ ಮಾಡೋರು. ನಾನು ಆಗಲೇ ಹೇಳಿದಲ್ಲ, ಈ ಚಟ್ನಿ ಪುಡಿನ ನಾನು ಅಕ್ಕಿ ರೊಟ್ಟಿಗೆ ನಾನು ಬಳಕೆ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನು ಯಾವ್ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತಂದರೆ, ಚಪಾತಿ, ದೋಸೆ, ಕದರಿಟ್ಟಿದ ದೋಸೆ, ಇಲ್ಲ ಪೂರಿ. ಅಕ್ಕಿ ರೊಟ್ಟಿ ಹೊಸ ರುಚಿ ಕೊಡುತ್ತೆ. ಹೌದು ಸರ್, ಜನ ಮತ್ತೆ ಬರ್ತಾರೆ. ಹೌದು ಹೌದು, ಒಳ್ಳೆ ಟ್ರಿಕ್ ಬಿಡಿ. ಬಾಳೆ ಎಲೆಯಲ್ಲಿ ಊಟ ಮಾಡುವುದು ಒಂದು ಯಜ್ಞ ಇದ್ದ ಹಾಗೆ. ವೀಕ್ಷಕರೇ ನಮಸ್ಕಾರ. ಅವರಿಗೆ ಒಂದು ಯಜ್ಞ ಇದು, ಮಾಧವರಾವ್ ಮತ್ತು ದೀಪಾ ಮಾಧವರಾವ್ ಅವರು. ಇಲ್ಲಿ ಅಕ್ಕಿ ರೊಟ್ಟಿ ಎಷ್ಟು ಇಷ್ಟಪಟ್ರಿ ನೀವೆಲ್ಲ. ಅವರು ಹೇಳ್ತಾ ಇದ್ರು, ಇಲ್ಲಿ ನಮ್ಮ ಎಲ್ಲ ವೀಕ್ಷಕರು ಬಂದು ಸೌದು ನೀವು ಯಾವ ರೀತಿ ಹೇಳಿದ್ರೆ ಅದೇ ರೀತಿ ಇದೆ ಟೇಸ್ಟ್ ಅಂತ ಹೇಳ್ತೀರಂತೆ. ಭಾಳ ಖುಷಿ ಪಟ್ಟಿದ್ದಾರೆ. ಆಮೇಲೆ ಅದು ಬಿಡಿ, ಅವ್ರ ಕೈ ಚಳಕ, ಅವ್ರು ಮಾತಾಡೋ ಶೈಲಿ, ಅವ್ರ ವಾಕ್ಚಾತುರ್ಯ ಭಾಳ ಇಷ್ಟಪಟ್ರಂತೆ. ಇವತ್ತು ಅದೇ ದೀಪಾ ಮಾಧವರಾವ್ ಅವರು ಇಲ್ಲಿಯ ಫೇಮಸ್ ಅಕ್ಕಿ ರೊಟ್ಟಿ, ಅದರಲ್ಲಿ ಚಟ್ನಿ ಪುಡಿ ಹಾಕ್ತೀವಲ್ಲ, ಆ ಚಟ್ನಿ ಪುಡಿಯನ್ನು ನಿಮ್ಗೆ ತೋರಿಸ್ತೀನಿ ಅಂದರು. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ, ರೆಸಿಪಿ ನೋಡೋಣ ಬನ್ನಿ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಹೋದ ಎಪಿಸೋಡ್ ನಿಮ್ದು ಅಕ್ಕಿ ರೊಟ್ಟಿ ನೋಡಿ ಜನ ಬಂದವರೆಲ್ಲ ಎಷ್ಟು ಹೊಗಳಿದ್ರು ಅಂತ ನೀವೇ ಹೇಳಿದ್ರಿ. ಯಾವ ಥರ ಇತ್ತು ಅವ್ರದ್ದು ರೆಸ್ಪಾನ್ಸು? ಸರ್, ಫಸ್ಟ್ ಅಕ್ಕಿ ರೊಟ್ಟಿಗೂ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಫಸ್ಟ್ ಒಳಗಡೆ ಬರ್ತಾರೆ ಜನ, ಬಂದ್ಬಿಟ್ಟು ನನ್ನನ್ನು ನೋಡ್ತಾರೆ. ನೋಡ್ಬಿಟ್ಟು, ಮೇಡಮ್ ನೀವು ಅರುಣ್ ಸರ್ ವ್ಲಾಗಲ್ಲಿ ಮಾಡಿದ್ರಿ ಅಲ್ವಾ ಅಂತ. ಹೌದು ಮೇಡಮ್, ವ್ಲಾಗ್ ನೋಡ್ಕೊಂಡು ಬಂದ್ವಿ, ನಮ್ಮ ಅರುಣ್ ಸರ್ ಮಾಡಿದ್ದು ಮೇಡಮ್, ನಮ್ಮ ಅರುಣ್ ಸರ್ ಅಂತಾರೆ. ನೀವೆಲ್ಲರಿಗೂ ಮನೆ ಮಾತಾಗೋಗ್ಬಿಟ್ಟಿದ್ದೀರಾ ಸರ್. ಸರ್ ಭಾಳ ಖುಷಿ ಆಯಿತು. ಅದ್ರ ಜೊತೆಗೂ ವಿಡಿಯೋ ನಿಮ್ಮದು ನೋಡಿದೆ, ಭಾಳ ಖುಷಿ ಆಯಿತು. ಟೇಸ್ಟ್ ಮಾಡೋಕ್ಕೆ ಬಂದ್ವಿ ಅಂತ ಅನ್ಕೊಂಡು ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ದೇವರದಿಂದ ಹೇಳಿದಕ್ಕೂ ಟೇಸ್ಟ್ ಹಂಗೆ ಇತ್ತಂತ, ಹಂಗೆ ಇತ್ತಂತೆ, ಇಷ್ಟಪಡ್ತಿದ್ದಾರೆ. ಅರುಣ್ ಸರ್ ಹೇಳಿದಕ್ಕೆ ಬಂದ್ವಿ, ಅದು ವರ್ತ್ಫುಲ್ ಮೇಡಮ್. ತುಂಬ ಖುಷಿ ಆಯಿತು. ಅರುಣ್ ಸರ್ ಚಾನಲಲ್ಲಿ ಬರೋದು ಯಾವುದೂ ನಮಗೆ ವರ್ತಿಲ್ಲ ಅಂತ ಇದುವರೆಗೂ ಅನಿಸಿಲ್ಲ. ಸೊ ಅಷ್ಟು ಖುಷಿ ಪಟ್ಟು ಬಂದ್ವಿ. ಅದಕ್ಕೆ ನಿಜವಾಗ್ಲೂ ಅವರು ಜಸ್ಟಿಫಿಕೇಶನ್ ಕೊಟ್ಟರು ಅಂತ ಹೇಳಿದ್ರು ಸರ್. ತುಂಬ ಖುಷಿ ಪಟ್ಟರು. ಯಾರ್ಯಾರು ಅಭಿಮಾನಿ ಇಟ್ಟು ಬಂದಿದ್ದೀರೋ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಇವತ್ತು ಚಟ್ನಿ ಪುಡಿ ಅಂತ ಹೇಳಿದ್ರಿ, ಅದು ಅಕ್ಕಿ ರೊಟ್ಟಿ ಮೇಲೆ ಹಾಕೋದು? ಹಾಂ ಸರ್, ನಾನು ನಮ್ಗೆ ಅವತ್ತು ಅಕ್ಕಿ ರೊಟ್ಟಿ ತೋರಿಸಿದಾಗಲೇ ಹೇಳಿದೆ, ಮೇಲೆ ನಾನು ಚಟ್ನಿ ಪುಡಿ ಹಾಕ್ತೀನಿ ಅಂತ. ಅದು ಕಡಲೆಬೇಳೆ ಚಟ್ನಿ ಪುಡಿ ಸರ್. ಆಗ ಕೆಲವರು ಶೇಂಗಾ ಚಟ್ನಿ ಪುಡಿ ಮಾಡ್ತಾರೆ, ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾರೆ, ನಾನಾ ಬಗೆ ಮಾಡ್ತಾರೆ. ನಮ್ಮ ಭೋಜನ ಪ್ರಿಯದಲ್ಲಿ ಅಕ್ಕಿ ರೊಟ್ಟಿ ಮೇಲೆ ಹಾಕುವಂಥದ್ದು ಕಡಲೆಬೇಳೆ ಚಟ್ನಿ ಪುಡಿ. ಕಡಲೆಬೇಳೆ ಚಟ್ನಿ. ಹಾಂ, ಇವತ್ತು ಆ ಕಡಲೆಬೇಳೆ ಚಟ್ನಿ ಪುಡಿ ಹೇಗೆ ಮಾಡಬೇಕು ಅನ್ನೋದನ್ನ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ವೀಕ್ಷಕರು ಇನ್ನೊಂದು ನಿಮ್ಮನ್ನು ಇಷ್ಟಪಡ್ತಾರೆ, ಯಾವ್ದು ಗೊತ್ತಾ? ನಿಮ್ಮ ವಾಕ್ಚಾತುರ್ಯ, ನಿಮ್ಮ ಕನ್ನಡ ಭಾಷೆ. ಇವತ್ತು ಅದೇ ಭಾಷೆ ಸರ್, ಸುಮಾರು ಜನ ಕಮೆಂಟ್ ಅಲ್ಲಿ ಹಾಕಿದ್ದಾರೆ, ನಿಮ್ಮ ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ ಬಹಳ ಇಷ್ಟ ಆಯ್ತು ಅಂತ. ಇರೋದು ಕರ್ನಾಟಕದಲ್ಲಿ, ಕನ್ನಡ ಅನ್ನೋದೇ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು. ಹಾಗಾಗಿ ನಮ್ಮ ಭಾಷಾಭಿಮಾನ ಬಿಡಬಾರ್ದು. ಹಾಗಾಗಿ ಕನ್ನಡದಲ್ಲೇ ಮ್ಯಾಕ್ಸಿಮಮ್ ಕನ್ನಡದಲ್ಲಿ ಮಾತಾಡ್ತೀನಿ. ಮಧ್ಯ ಒಂದು ಇಂಗ್ಲಿಷ್ ಪದಗಳು ಬರುತ್ತೆ. ಸೊ ಇವತ್ತು ಅದೇ ಒಂದು ಭಾಷೆಯ ನಿಮ್ಮ ಅಭಿಮಾನ ಸಿಗುತ್ತದೆ. ಬನ್ನಿ ಹೋಗೋಣ. ಹೌದು, ಮನೆ ಅಳತೆಗೆ ತೋರಿಸ್ಕೊಡ್ತೀನಿ ಸರ್. ಪಾಪ ಅವರು ಹೋದ್ಸಲ ಎಪಿಸೋಡ್ಲಿ ಅವ್ರು ಹಾಗೆ ಅಂದ್ರು, ನಾವು ಬಕೆಟ್ ಗಟ್ಲೆಲ್ಲಿ ಮಾಡ್ಬಿಟ್ರೆ ಮನೆಗಟ್ಲೆ ನಾನು ಅಡುಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು 2 ಕಮೆಂಟ್ ಅಲ್ಲಿ ಕೇಳಿದ್ರು. ನೀವು ಅಷ್ಟೊಂದು ಜನಕ್ಕೆ ನಂಗೆ ತೋರಿಸ್ತಾರೆ, 5-6 ಜನಕ್ಕೆ ಒಂಚೂರು ನಂಗೆ ರೆಸಿಪಿ ಕಳಿಸ್ತಾರೆ, ಈಸಿ ಆಗ್ತಿತ್ತು ಅಂತ ಒಂದು 2-3 ಕಮೆಂಟ್ ಓದಿದೆ. ಸೊ ಹಾಗಾಗಿ ಈಗ 5 ಜನಕ್ಕೆ ಅಳತೆಗೆ ಏನ್ ಬೇಕೋ ಅದನ್ನ ತೋರಿಸ್ಕೊಡ್ತೀನಿ ಸರ್. ಕಡಲೆಬೇಳೆ ಚಟ್ನಿ ಪುಡಿಗೆ ಬೇಕಾಗಿದ್ದಂತ ಹದ ಇಟ್ಕೊಂಡಿದ್ದೀನಿ. ಅರ್ಧ ಕೆಜಿ ಕಡಲೆಬೇಳೆ, 150ರಿಂದ 175 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಖಾರನೂ ಆಗೋದಿಲ್ಲ, ಒಳ್ಳೆ ಬಣ್ಣ ಕೊಡುತ್ತೆ ಅಂತ ಅಷ್ಟೇ. ಬೇಕಾದ್ರೆ ಹಾಕೋರು ಗುಂಟೂರು ಹಾಕೋತಾರೆ, ಖಾರ ಜಾಸ್ತಿ ಬೇಕು ಅನ್ನೋರು. ನಮಗೆ ಖಾರ ಜಾಸ್ತಿ ಬೇಡ. ಚಟ್ನಿ ಪುಡಿ ಹಾಕೋದು ನಾವು ರುಚಿಗೆ ಹೊರತು ಖಾರದ ಉದ್ದೇಶಕ್ಕಲ್ಲ. ಸೊ ಹಾಗಾಗಿ ಅರ್ಧ ಕೆಜಿ ಕಡಲೆಬೇಳೆ, 150ರಿಂದ 175 ಗ್ರಾಮ್ ಬ್ಯಾಡಗಿ, 1 ಉಂಡೆ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, 20ರಿಂದ 25 ಗ್ರಾಮ್ ಹುಣಸೆ ಹಣ್ಣು, ನೆನೆಸಿಲ್ಲ ಹಾಗೆ ಡ್ರೈ ಆಗಿದೆ, ಒಂದು 20ರಿಂದ 75 ಮಿಲಿ ಇದಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ, ಇಂಗು, 2 ಅಚ್ಚು ಬೆಲ್ಲ, ಬೆಲ್ಲ 2ರಿಂದ 2.5 ಅಚ್ಚು ಬೆಲ್ಲ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತೆ ಸಾಸಿವೆ. ಇಷ್ಟೇ ಸರ್. ಈಗ ಮೊದಲಾಗಿ ಬಾಣಲೆ ಇಡ್ತಾ ಇದ್ದೀನಿ. ಫಸ್ಟ್ ಬಾಣಲೆಗೆ ಏನು ಹಾಕೊಳ್ಳೋದಿಲ್ಲ, ಕಡಲೆಬೇಳೆ
ಸರ್ ಬಾಣಲೆ ಸ್ವಲ್ಪ ಮಂದ ಇರೋ ಬಾಣಲೆ ತಗೋತು ಅಂತಂದರೆ ನಿಮಗೆ ಹದ ಚೆನ್ನಾಗಿ ಬರುತ್ತೆ. ಕೆಲವರು ಪಾಪ ತೆಳು ಪ್ಯಾನಲ್ಲಿ ಮಾಡ್ಕೋತಾರೆ, ಅದು ಕಾವು ಜಾಸ್ತಿ ಬಂದು ಕಡಲೆಬೇಳೆ ಸೀರೋಗುತ್ತೆ. ಇದು ಹದವಾಗಿ ಕಡಲೆಬೇಳೆ ಹುರ್ಕೊಳ್ಳೋದ್ರಿಂದನೇ ಅರ್ಧ ರುಚಿ ಕೊಡುತ್ತೆ. ನಾನು ನಿಮ್ಮ ಥರನೇ ನೀವು ಹೇಳಿದ ಇಂಗ್ರೀಡಿಯೆಂಟ್ಸೇ ಎಲ್ಲ ಹಾಕಿದ್ದೆ ಮೇಡಮ್, ಬರಲಿಲ್ಲ ಅಂತಾರೆ. ಈ ಥರ ಸಣ್ಣ ಸಣ್ಣ ಒಂದೊಂದು ಪುಟ್ಟ ಪುಟ್ಟ ವಿಷಯಗಳು ಕೂಡ ಅಲ್ಲಿ ಆಗುತ್ತೆ. ಹೌದು, ಇದು ಸ್ವಲ್ಪ ಬಣ್ಣ ಇದಾಗವರೆಗೆ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಸರ್. ಇದು ನೀವೇನಂದ್ರಲ್ಲ ಕ್ಯಾರಿಯರ್ ಊಟ, ಹಾಂ ಸರ್. ಅದೇ ತರ ಇದು? ಹಾಂ ಹೌದು ಸರ್. ಇದು ಆ್ಯಕ್ಚುಲಿ ಒಬ್ಬರಿಗೆ ಊಟ ಕಳಿಸುವಂಥದ್ದಲ್ಲ, 5 ಜನಕ್ಕೆ ಊಟ ಕಳಿಸುವಂಥದ್ದು. ಹಾಂ, ಅವ್ರಿಗೆ ಏನು ಬೇಕೋ, ಒಂದು ಅನ್ನ, ಹುಳಿ, ತಿಳಿ, ಸಾರು, ಒಂದು ಪಲ್ಯ, ಒಂದು ಕೋಸುಂಬರಿ, ಅದು ಒಂದು ಬಗ್ಗೆ ಸ್ವೀಟ್ ಕಳಿಸಿ ಅಂತ ಹೇಳ್ಬಿಟ್ಟು ಕ್ಯಾರಿಯರ್ ಕಳಿಸ್ತಾರೆ. ಅಥವಾ ಕ್ಯಾರಿಯರ್ ನಿಮ್ಮ ಹತ್ರ ಇದ್ರೆ ಕೊಟ್ಬಿಡಿ ಮೇಡಮ್, ನಾವು ಮನೆಗೆ ತಲುಪಿಸ್ತೀವಿ ಅಂತಲೂ ಹೇಳ್ತಾರೆ. ಅಂಥವ್ರಿಗೆ ಅಂತ ಆ ಥರ ಕ್ಯಾರಿಯರ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಈಗ ನೋಡಿ, ನಿಮಗೆ ವಾಸನೆ ಬರ್ತಾ ಇರ್ಬೋದು, ಘಮ್ಮನ್ನ ಹುರಿದಿರೋ ವಾಸನೆ ಬರ್ತಾ ಇದೆ. ಮತ್ತೆ ಕಡಲೆಬೇಳೆ ಬಣ್ಣ ಚೇಂಜ್ ಆಗ್ತಾ ಇದೆ ನೋಡಿ ಸರ್, ಕೆಂಪಗೆ ಬರ್ತಾ ಇದೆ ಕಡಲೆಬೇಳೆ ನೋಡಿ. ಒಂದು ಚೂರು ಕಪ್ಪಿನ ಬಣ್ಣಕ್ಕೆ ತಿರುಗಬಾರ್ದು, ಒಳ್ಳೆ ಕೆಂಪು ಬಣ್ಣಕ್ಕೆ ಬರೋ ಹದಕ್ಕಾಗೋವರೆಗೂ ಒಂಚೂರು ಹುರ್ಕೋತೀನಿ. ಇದಾಗಿದೆ, ತೆಗಿತೀನಿ ಇವಾಗ. ಸರ್ ಈಗ ಒಣಮೆಣಸಿನ್ಕಾಯಿ ಹುರ್ಕೋಬೇಕು. ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ, ಯಾಕೆಂತಂದರೆ ಘಾಟ್ ಬರುತ್ತೆ. ಲೈಟಾಗಿ ಸುಮ್ಮನೆ ಒಂದು 2 ml ಹಾಕೋತೀನಿ. ಈ ಅಡಿಗೆ ಮನೆಯನ್ನು ನೀವು ರೆಗ್ಯುಲರ್ ಯೂಸ್ ಮಾಡ್ತೀರಾ? ಹಾಂ ಸರ್, ಮಾಡ್ತೀವಿ. ಏಕಾದಶಿಗಳು ಬರುತ್ತೆ ಮಧ್ಯ, ಸೊ ಹಾಗಾಗಿ ಭೋಜನ ಪ್ರಿಯದಲ್ಲಿ ಏಕಾದಶಿ ಇಲ್ಲ. ಸೊ ಮಾಡಿರೋರು ನಮ್ಮ ಪದ್ಧತಿಯಲ್ಲಿ ಮಾಡಿದ್ರು ಕೂಡ ಊಟ ಮಾಡೋರು ಎಲ್ಲ ಥರದವರು ಬರ್ತಾರಲ್ವಾ. ಸೊ ಹಾಗಾಗಿ ಭೋಜನ ಪ್ರಿಯದಲ್ಲಿ ಏಕಾದಶಿ ಇರೋದಿಲ್ಲ. ಸೊ ನಮ್ಗೆ ಏಕಾದಶಿ ಇದ್ದಾಗ ಮಧ್ಯಾಹ್ನ ಒಂದು ಫಲಾರ ಆಗಬೇಕಾಗಿರುತ್ತೆ. ಆಗ ಕೆಲವು ಇಲ್ಲಾಂದ್ರೆ ವಾರ ಒಪ್ಪತ್ತುಗಳು ಬಂದಾಗ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಕೆಲವು ತಿಂಡಿಗಳು ಮಾಮೂಲಿ ಮಾಡ್ತೀವಲ್ಲ, ಹಾಗೆ ಅಂತ ದೋಸೆ ಇರ್ಬೋದು, ಫಲಾರಗಳು ಮಾಡೋ ಟೈಮಲ್ಲಿ ನಮ್ಮ ಅಡುಗೆ ಮನೆ ಯೂಸ್ ಮಾಡ್ಕೋತೀವಿ. ಸರ್ ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಆಗಿದೆ. ಇದನ್ನು ಕಡಲೆಬೇಳೆ ಅಷ್ಟೇನು ಮಾಡ್ಕೋಬೇಕು ಅನ್ನೋಷ್ಟೇನಿಲ್ಲ, ಅದು ಮಿಕ್ಸಿಲಿ ನುರಿಯೋಕ್ಕೆ ಹದಕ್ಕಾಗೋಷ್ಟು ಒಣಗಿದ್ರೆ ಸಾಕು. ಸರ್ ಈಗ ಹುಣಸೆಹಣ್ಣು ನಾನು ನೆನೆ ಹಾಕ್ಕೊಂಡಿಲ್ಲ. ಕೆಲವರು ಇದಕ್ಕೆ ಆಮ್ಚೂರು ಪೌಡ್ರನ್ನೂ ಹಾಕೋತಾರೆ ಸರ್. ನನಗೇನು ಚಾತುರ್ಮಾಸ ಇಲ್ಲದ್ರಿಂದ ಆಮ್ಚೂರು ಪೌಡ್ರೇನು ಬೇಡ, ಆರಾಮಾಗಿ ಹುಣಸೆಹಣ್ಣೆ ಆಗುತ್ತೆ. ಇದನ್ನು ಚೆನ್ನಾಗಿ ಬಿಸ್ಕತ್ ಆಗೋ ಹದದವರೆಗೂ ಒಂಚೂರು ಹುರ್ಕೋಬೇಕು ಸರ್. ಇದರಲ್ಲಿರೋ ಹಸಿ ಅಂಶ ಹೋಗಬೇಕು, ಅಲ್ಲಿವರೆಗೂ ಒಂಚೂರು ಹುರ್ಕೋಬೇಕು. ಯಾಕೆಂದರೆ ಮಿಕ್ಸಿಲಿ ನುರಿಯಲ್ಲ, ಇಲ್ಲ ಅಂದರೆ ಹಾಗಾಗಿ ಉಳ್ಕೊಂಬಿಡುತ್ತೆ. ಸೊ ಆ ಹಸಿ ಅಂಶ ಹೋಗಿ ಬಿಸ್ಕತ್ ಹದದಲ್ಲಿ ಪುಡಿ ಆಗೋವರೆಗೂ ಬರಬೇಕು ಸರ್. ಸರ್ ನೋಡಿ, ಆಗಿದೆ ಹುಣಸೆಹಣ್ಣು ಇವಾಗ. ಸರ್ ಈಗ ಕೊಬ್ಬರಿ ಹಾಕೋತೀನಿ. ಕೊಬ್ಬರಿ 1 ಉಂಡೆ ಹಾಕಿದ್ದೀನಿ ಸರ್. ಒಣ ಕೊಬ್ಬರಿ, ಸರಿ. ಕೊಬ್ಬರಿ ತುರಿ ಕೂಡ ಒಂದಾರ ಬಣ್ಣ ಚೇಂಜ್ ಆಗುತ್ತೆ ನೋಡಿ. ಹೌದು, ಲೈಟಾಗಿ ಒಳ್ಳೆ ಕೆಂಪು ಬಣ್ಣ, ಎಳೆಗೆಂಪು ಬಣ್ಣಕ್ಕೆ ಬರ್ಬೇಕು. ಹಿಂಗೆ ಅದ್ರಲ್ಲಿ ಏನಾರು ಹಸ್ಕು ವಾಸನೆ ಇತ್ತು ಅಂತಂದ್ರೆ ಎಲ್ಲ ಹೋಗ್ಬಿಡುತ್ತೆ ಸರ್, ಘಮ್ಮನ ವಾಸನೆ ಬರುತ್ತೆ. ಇದೊಂಥರ ರುಚಿನೇ ಕೊಡುತ್ತೆ ಸರ್. ಹುರಿದಾಗ ರುಚಿ ಬರೋದು, ಮತ್ತು ಮಿಕ್ಸಿ ಮಾಡ್ಕೊಂಡಾಗ ಪುಡಿ ಜೊತೆ ಸೇರ್ಕೊಳತ್ತಲ್ಲ, ಎಲ್ಲ ಒಂದೊಂದು ಬಗೆ ರುಚಿ ಕೊಡುತ್ತೆ ಸರ್. ಸರ್ ಈಗ ಕೊಬ್ಬರಿ ಆಗಿದೆ ನೋಡಿ, ಇಷ್ಟು ಬಣ್ಣ. ಇದನ್ನ ಕಡಲೆಬೇಳೆ ಹುರ್ಕೊಂಡಿರೋ ಜೊತೆಗೆ ಹಾಕೋಬಾರ್ದು ಸರ್. ಸಪ್ರೇಟಾಗಿ ಹೇಗೆ ನಾ ಬೌಲಲ್ಲಿ ಇಟ್ಕೊಂಡಿದ್ನಲ್ಲ ಹಾಗೆ ಇಟ್ಕೋತೀನಿ. ಬ್ಯಾಡಗಿ ಕಡಲೆಬೇಳೆ ನುರ್ತಾದ್ಮೇಲೆ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೋತೀನಿ ಸರ್ ಇದನ್ನ. ಸರ್ ಈಗ ಹುರಿಬೇಕಾಗಿರೋಂಥ ಅಂಶಗಳೆಲ್ಲ ಹುರ್ಕೊಂಡಾಗಿದೆ. ಈಗ ಮಿಕ್ಸಿ ಮಾಡ್ಕೊಳಕ್ಕೆ ಹೋಗೋಣ. ಸರ್ ಈಗ ಹುರಿದಿಟ್ಕೊಂಡಿದ್ದೀನಲ್ಲ ಕಡಲೆಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಇದಕ್ಕೆ ನಾನು ಮಿಕ್ಸಿ ಮಾಡ್ಕೊಳ್ಳೋಷ್ಟು ಆರಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಉಪ್ಪು, ಹುಣಸೆಹಣ್ಣು ಬಿದ್ದಿದೆ, ಉಪ್ಪು, ಹುಳಿ, ಖಾರಕ್ಕೆ ಮೆಣಸಿನ್ಕಾಯಿ ಬಿದ್ದಿದೆ. ಸೊ ಒಗ್ಗರಣೆ ಹಾಕೋದನ್ನು ಕಡೆಯಲ್ಲಿ ತೋರಿಸ್ತೀನಿ, ಮತ್ತು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು ತೋರಿಸ್ತೀನಿ, ಯಾವಾಗ ಹಾಕಬೇಕು ಅಂತಲೂ ಹೇಳ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಟೋಟಲ್ ಅರ್ಧ kg ಚಟ್ನಿ ಪುಡಿಗೆ ಹಾಕೊಂಡಲ್ಲ ಅದೇ ಅದಕ್ಕೆ ಉಪ್ಪು ಹಾಕೊಂಡ್ಬಿಡ್ತೀನಿ ಸರ್. ಉಪ್ಪು ಹಾಕ್ಕೊಂಡೆ ನಾನು ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೋತೀನಿ. ಮತ್ತು ಇನ್ನೊಂದು ಹಿಂಟ್ ಹೇಳ್ಕೊಡ್ತೀನಿ, ಬರೀ ಬ್ಯಾಡಗಿ ಮಾಡಿಕೊಂಡು ಮಿಕ್ಸಿಲಿ ಮಾಡಿಕೊಂಡ್ರು ಕೂಡ ನುರಿಯಲ್ಲ, ಅರ್ಧ ಲೇಟ್ ಆಗುತ್ತೆ. ಸೊ ಸ್ವಲ್ಪ ಬ್ಯಾಡಗಿ, ಸ್ವಲ್ಪ ಕಡಲೆಬೇಳೆ ಎರಡು ಸೇರಿಸಿ ಜೊತೆಲಿ ಮಿಕ್ಸಿ ಮಾಡ್ಕೊಳ್ರಿ, ಚೆನ್ನಾಗಿ ನುರಿಯತ್ತೆ ಅವಾಗ.
ಈಗ ನೋಡಿ ನಾನು ಹೇಳಿದ್ನಲ್ಲ, ಬ್ಯಾಡಿಗೆ ಜೊತೆ ಕಡಲೆಬೇಳೆ ಹಾಕೊಂಡ್ರೆ ಈಗ ಸಮೇತ ಹೀಗೆ ಬರುತ್ತೆ. ಇನ್ನೂ ಒಂದು ಸುಮಾರು ರೌಂಡ್ ಆಗಬೇಕು. ಸರಿ ನೋಡಿ, ಇಲ್ಲ ಎಲ್ಲ ಅಂದ್ರೆ ಇಲ್ಲಿ ತೋರಿಸೋದಲ್ಲ, ಕಡಲೆಬೇಳೆ, ಬ್ಯಾಡಿಗೆ ಮೆಣಸಿನಕಾಯಿ, ಹುಣಸೆಹಣ್ಣು. ನೋಡಿ ಸರ್, ಹುಣಸೆಹಣ್ಣು ನಾವು ಡ್ರೈ ಆಗಿ ಹುರ್ಕೊಂಡಿದ್ದಕ್ಕೆ ಹುಣಸೆಹಣ್ಣು ಹಾಕಿದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ಈಗ ಈ ತರ 60% ಮಾಡ್ಕೊಂಡಿದ್ದೀನಿ, ಫುಲ್ ಮಾಡ್ಕೊಂಡಿಲ್ಲ ಸರ್. 60% ಅಷ್ಟು ಇದರದೇ ಒಂದು ಪರಿಮಳ ಬರ್ತಾ ಇದ್ರಿ. ಅದೇ ನೋಡಿ, ಈಗ ಇಷ್ಟು 60% ಹಾಕಿದ್ದೀನಲ್ವಾ, ಈಗ ಇದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀರಲ್ಲ, ಬನ್ನಿ ತುರಿದಿಟ್ಕೊಂಡಿರೋ ಬೆಲ್ಲ 2 ಹಚ್ಚು ಹಾಕೊಂಡಿದ್ದೀನಿ ಸರ್. 2 ಹಚ್ಚು ಹೇಳಿ, ನಾನು ಆಗ್ಲೇ ಹೇಳಿದ್ನಲ್ಲ, ರುಚಿಗೆ ಮಾಡೋದು ಸರ್, ಇದು ಖಾರದ ಪರ್ಪಸ್ ಅಲ್ಲ. ಮತ್ತೆ ಈ ಕೊಬ್ಬರಿ ತುರಿ. ಈಗ ಇದನ್ನ ಕಂಪ್ಲೀಟಾಗಿ ಮಿಕ್ಸಿ ಮಾಡ್ಕೊತೀನಿ. ಈಗ ಉಪ್ಪು, ಹುಳಿ, ಖಾರ 3 ಹದವಾಗಿ ಮಿಶ್ರಣ ಆಗಿದೆ. ಮಿಕ್ಸಿ ಆಗಿ ಕರೆಕ್ಟಾಗಿ ನುಣ್ಣಗೆ ಬರಬೇಕು ಸರ್. ಇವಾಗ ಇದು ಎಲ್ಲ ಅಕ್ಕಿ ರೊಟ್ಟಿಗೆ ಇದೆ ಹಾಕ್ತೀರಿ ಮೇಲೆ? ಹಾಂ ಸರ್, ಈ ನಮ್ಮ ಬ್ರ್ಯಾಂಡ್ ಇದೆ ಇಟ್ಕೊಂಡಿರೋದು ಸರ್. ಹೇಳಿದ್ರೆ ಕೆಲವರು ಕಡಲೆಯಲ್ಲಿ ಮಾಡ್ಕೋತಾರೆ ಸರ್, ಪುಟಾಣಿ ಪುಡಿ ಅಂತ ಹೇಳ್ತಾರೆ, ಕಡಲೆಯಲ್ಲಿ ಮಾಡ್ತಾರೆ. ಇನ್ನು ಕೆಲವರು ಶೇಂಗಾದಲ್ಲಿ ಮಾಡ್ತಾರೆ, ಇನ್ನು ಕೆಲವರು ಕರ್ಬೇವಿನ ಸೊಪ್ಪಿಂದು ಮಾಡ್ಕೋತಾರೆ. ಬಟ್ ನಮ್ಗೆ ಅಕ್ಕಿ ರೊಟ್ಟಿಗೆ ಈ ಚಟ್ನಿ ಪುಡಿ ಚೆನ್ನಾಗಿ ಇಷ್ಟ ಆಗಿದೆ, ಜನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಚಟ್ನಿ ಪುಡಿ ಇದನ್ನೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಊಟದಲ್ಲೂ ಸಪ್ರೇಟ್ ಆಗಿ ಕೇಳಿದ್ರೆ ಚಟ್ನಿ ಪುಡಿ ಬಡಿಸ್ತೀವಿ, ಬಟ್ ರೊಟ್ಟಿ ಮೇಲೆ ಕಂಪಲ್ಸರಿ ಹಾಕ್ತೀವಿ. ಕೆಲವರು ಮಕ್ಕಳು ಬಂದಿರೋರು ನಮಗೆ ಪ್ಲೇನ್ ರೊಟ್ಟಿ ಕೊಟ್ಬಿಡಿ, ಚಟ್ನಿ ಪುಡಿ ಹಾಕಬೇಡಿ ಅಂತ ಹೇಳ್ತಾರೆ. ಅಂಥವ್ರಿಗೆ ನಾವು ಪ್ಲೇನ್ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ಕಾಮನ್ ಆಗಿ ಅಕ್ಕಿ ರೊಟ್ಟಿ ಮೇಲೆ ಚಟ್ನಿ ಪುಡಿ ಲೈಟಾಗಿ ಉದುರಿಸಿರುತ್ತೆ ಸರ್. ಮೊದಲೇ ಸ್ಪ್ರೇ ಆಗೇ ಬರುತ್ತೆ. ಸ್ಪ್ರೇ ಆಗೇ ಬರುತ್ತೆ ನೋಡಿ. ಮತ್ತೆ ಇನ್ನೊಂದು ರೌಂಡ್ ಹಾಕೋತೀನಿ ಕ್ಲೀನಾಗಿ. ಉಪ್ಪು, ಹುಳಿ, ಖಾರ, ಬೆಲ್ಲ, ಕೊಬ್ಬರಿ ಎಲ್ಲ ಮಿಶ್ರಣ ಆಗಿರೋವಂಥದ್ದು ಇದು. ಇಲ್ಲಿ ಕೊಬ್ಬರಿ ತುರಿನೂ ಬಿಡೋದ್ರಿಂದ ಬಣ್ಣ ಇಲ್ಲೇ ಚೇಂಜ್ ಆಗ್ತಾ ಬರುತ್ತೆ ಸರ್. ಸರ್ ನೋಡಿ, ಇದಕ್ಕೂ ನೋಡಿ ಇವಾಗ ಡಿಫರೆನ್ಸ್. ಇದಿನ್ನೂ ಆಗಿಲ್ಲದೆ ಇರೋದು, ಮಿಶ್ರಣ ಆಗಿದೆ ಬಟ್ ಮಿಕ್ಸಿ ಆಗಿಲ್ಲ. ಇದ್ರದ್ದು ಬಣ್ಣ ನೋಡಿ ಸರ್. ಇನ್ನೊಂದು ಮುಖ್ಯವಾಗಿ ವೀಕ್ಷಕರಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಈ ತರ ಮಾಡ್ಕೊಂಡಾಗ ದಯವಿಟ್ಟು ಮಿಲ್ಲಿಗೆ ಕೊಡಬೇಡಿ. ಮಿಲ್ಲಿಗೆ ಕೊಟ್ಟಾಗ ಬರೋ ರುಚಿನೇ ಬೇರೆ ಸರ್. ಅನ್ಕಂಟ್ರೋಲ್ಡ್ ಅದು. ಯಾಕೆ ಅಂತಂದ್ರೆ ಮಿಲ್ ಅಂತ ಬಂದಾಗ ಬರೀ ಚಟ್ನಿ ಪುಡಿ ಹಾಕಿಸ್ಕೊಳ್ಳೋರೆ ಬರಲ್ಲ ಸರ್. ಸಾರಿನ ಪುಡಿ ಹಾಕಿಸ್ಕೋತಾರೆ, ಹುಳಿ ಪುಡಿ ಹಾಕಿಸ್ತಾರೆ, ಬಿಸಿಬೇಳೆ ಬಾತ್ ಪುಡಿ ಹಾಕಿಸ್ಕೋತಾರೆ, ವಾಂಗಿಬಾತ್ ಪುಡಿ ಹಾಕ್ತಾರೆ. ಸೊ ಆವಾಗ ಏನಾಗುತ್ತೆ, ಈ ಚಟ್ನಿ ಪುಡಿ ಘಮ ಆ ಪುಡಿಗಳ ಮಧ್ಯೆ ಮಿಕ್ಸ್ ಆಗಿ ಹೋಗುತ್ತೆ. ಈ ಪರ್ಟಿಕ್ಯುಲರ್ ಆಗಿ ನಮಗೆ ಚಟ್ನಿ ಪುಡಿ ಘಮ ಸಿಗಲ್ಲ. ಹಾಗಾಗಿ ನೀವು ಏನೇ ಅಳತೆ ಮಾಡ್ಕೊಂಡ್ರು ಕೂಡ ನಿಧಾನ, 1-2 ದಿನ ನಿಧಾನ ಆಗಿ ಮಿಕ್ಸಿಲ್ ಮಾಡ್ಕೊಂಡ್ರು ಪರವಾಗಿಲ್ಲ. ಪಕ್ಕ ಈ ರುಚಿ ಬೇಕು ಅಂತ ಆಸೆ ಪಡೋರು ದಯವಿಟ್ಟು ಮನೇಲಿ ಮಿಕ್ಸಿಲ್ ಮಾಡ್ಕೊಳ್ಳಿ, ಒಳ್ಳೆ ಘಮ ಸಿಗುತ್ತೆ, ರುಚಿ ಸಿಗುತ್ತೆ. ಮತ್ತೆ ತುಂಬಾ ನುಣ್ಣಗೆ ಮಾಡ್ಕೋಬಾರ್ದು ಸರ್. ಮಿಲ್ಲಲ್ಲಿ ಮಾಡಿದಾಗ ಮೈದಾ ಹಿಟ್ಟಿನ ಹದ ಬಂದ್ಬಿಡುತ್ತಲ್ಲ, ಹಾಗೆ ಬರಬಾರ್ದು. ಇಲ್ಲಿ ನೋಡಿ, ಬೇಳೆಗಳು ಕಾಣಬಾರ್ದು, ಬಟ್ ಕೈ ಮೇಲೆ ತರಿ ಅಂಶ ಇರಬೇಕು ಸರ್. ಸರ್ ಆವಾಗೆಲ್ಲ ನಮ್ಮ ಅಜ್ಜಿ ಅವ್ರ ಕಾಲದಲ್ಲೆಲ್ಲ ಮಾಡಿದಾಗ ಮಿಕ್ಸಿ ಎಲ್ಲಿತ್ತು ಸರ್? ಹೌದು, ಕೈಯಲ್ಲಿ ಕುಟ್ಟಿ ಮಾಡೋರು. ಇದಕ್ಕೆ 10ರಷ್ಟು ರುಚಿ ಇರ್ತಿತ್ತು ಸರ್. ಆ ರುಚಿ ನಮ್ ಕೈಲಿ ಕೊಡಕ್ಕಾಗಲ್ಲ. ಮನೇಲಿ ಒಣಕೆ ಕಾಮನ್ ಇರ್ತಿತ್ತು. ಹಾ ಸರ್, ಈಗ ಶಾಸ್ತ್ರಗಳಿಗೆ ಒನಕೆ ಬೇಕು ಅಂದ್ರೆ ಇನ್ನೊಬ್ರ ಮನೇಲಿ ಕೇಳಂಗಾಗಿದೆ ಸರ್. ಅಲ್ಲ, ಬಾಡಿಗೆಗೆ ಇಸ್ಕೊಂಬರಂಗಾಗಿದೆ ಸರ್. ನನ್ನ ಮಗಂಗೆ ಸ್ವಲ್ಪ ಟೂರಿನ ಇದು ಜಾಸ್ತಿ ಸರ್. ಹಾಗಾಗಿ ಒಂದೊಂದ್ ಕಡೆ ಹೋದಾಗ್ಲೂ ಅವ್ನು ಇಲ್ಲಿ ಇರೋಂಥ ಎಲ್ಲಾ ಒಂದು ಪ್ಲೇಸಸ್ಗಳಿಗೂ ವಿಸಿಟ್ ಕೊಟ್ಟಿದ್ದಾನೆ. ಹಾಗಾಗಿ ಅಲ್ಲಿದು ಇದು ನೋಡಿ, US ಸ್ಪೇಸ್ ಅಂಡ್ ರಾಕೆಟ್ ಸೆಂಟರ್. ಅವನು ಮಂಗಳೂರಲ್ಲಿ ಎಕ್ಸ್ಪರ್ಟ್ ಕಾಲೇಜಲ್ಲಿ ಓದಬೇಕಾದ್ರೆ ರಿಸರ್ಚ್ ಒಂದು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ ಆಗಿ ಒಂದು ಮಿನಿಮಮ್ ಒಂದು 15-20 ಹುಡುಗನ್ ಕರ್ಕೊಂಡು ಹೋದ್ರು. ಅದ್ರಲ್ಲಿ ಇವನು ಸೆಲೆಕ್ಟ್ ಆಗಿದ್ದ. ಹಾಗೆ ಅಲ್ಲಿಗೆ ಹೋದಾಗ ಅಲ್ಲಿ ನಾಸಾದಿಂದ 3 days ವರ್ಕ್ಶಾಪ್ ಇತ್ತು ಸರ್, ಅಲ್ಲಿ ಕೊಟ್ಟಿದ್ದು. ಅದ್ರದ್ದು ಸರ್ಟಿಫಿಕೇಟು ಇದೆ. ಹಾಲಿವುಡ್ ಹೋಗಿದ್ದಾರೆ. ಆಗಿದೆ ಸರ್. ಹೌದು ಸರ್. ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಆಗಿದೆ. ಈಗ ಕಡೆ ಹಂತಕ್ಕೆ ಬರ್ತೀನಿ, ಒಗ್ಗರಣೆ. ಸರ್ ಇಷ್ಟು ಒಂದು ಹಂತ ಆದ್ರೆ ಈಗ ಒಗ್ಗರಣೆ ಹಂತ ಇದೆ ನೋಡಿ, ಅದೇ ಒಂದು 80% ನಮಗೆ ರುಚಿ ಕೊಡದೆ ಆ ಒಗ್ಗರಣೆ ಹಂತದಲ್ಲಿ ಸರ್. ಹಾ ಸರ್, ಈಗ ಮಿಕ್ಸಿ ಮಾಡ್ಕೊಂಡಿರೋ ಕೆಲಸ ಎಲ್ಲ ಮುಗ್ದಿದೆ. ಈಗ ಒಗ್ಗರಣೆ ಹಂತಕ್ಕೆ ಬರೋಣ. ಇವತ್ತು ಮನೆ ಅಳತೆ ಅಂತ ನೀವು ಮಾಡ್ತಿದ್ದೀರಲ್ಲ? ಹಾ ಸರ್, ಅಂದ್ರೆ ನಾನು ತೋರಿಸ್ನಲ್ಲ, ಅರ್ಧ ಕೆಜಿ ಅಳತೆಗೆ ಸರ್ 5 ಜನ ಇರೋರ್ ಮೊದಲಂತೂ ಇದು 15-20 ದಿನ ಸಫಿಶಿಯಂಟ್ ಆಗಿ ಬಳಸ್ಕೊಂಡು ತಿನ್ಬೋದು. ಮತ್ತೆ ಈ ಚಟ್ನಿ ಪುಡಿನ ರೊಟ್ಟಿಗೆ ನಾನು ಹಾಕೊಂಡು ಮಾಡ್ಕೊಂಡಿರೋ ರೀತಿ, ಎಣ್ಣೆನ ಇದಕ್ಕೆ ಹಾಕೋತೀನಿ, ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಎಣ್ಣೆ.
ನಾನು ಆಗಲೇ ಹೇಳಿದಲ್ಲ, ಈ ಚಟ್ನಿ ಪುಡಿನ ನಾನು ಅಕ್ಕಿ ರೊಟ್ಟಿಗೆ ನಾನು ಬಳಕೆ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನು ಯಾವ್ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತಂದರೆ ಚಪಾತಿ, ದೋಸೆ, ಕದರಿಟ್ಟಿನ ದೋಸೆ, ಇಲ್ಲ ಪೂರಿ ಅದಕ್ಕೆ ಹಾಕೋಬೋದು. ಇಲ್ಲ ಅಂದರೆ ಏನು ಮಾಡ್ಬೋದು, ಇನ್ನೊಂಥರ ವಿಶೇಷವಾಗಿ ಅಂದರೆ ಕಡಲೆಪುರಿ. ಮಕ್ಕಳು ಸಂಜೆ ಏನಾದ್ರು ತಿನ್ನಬೇಕು, ಬಾಯಾಡಿಸ್ಬೇಕು ಅಂತಂದಾಗ ಕಡಲೆಪುರಿಗೆ ಇಂಗು, ಸಾಸಿವೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕೊಂಡ್ಬಿಟ್ಟು ಕಾಯಿ ತುರಿ, ಒಳ್ಳೆ ಬೆಳ್ಳಿಗಿರೋ ಕಾಯಿ ತುರಿ ಜೊತೆಗೆ ಚಟ್ನಿ ಪುಡಿ ಮಿಕ್ಸ್ ಮಾಡಿ ಕಲ್ಸ್ಕೊಂಡು ತಿಂದರೆ ಸರ್ ಫಸ್ಟ್ ಕ್ಲಾಸ್. ಅದ್ರ ಜೊತೆಗೆ ಒಂದು ಕಾಫಿ, ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ಸರ್. ಟ್ರೈ ಮಾಡಲಿ, ಜನ ತುಂಬಾ ಇಷ್ಟಪಡ್ತಾರೆ. ಕೆಲವರು ಮೆಂತ್ಯ ಹಿಟ್ಟಿ ಹಾಕಿ ಕಲ್ಸ್ಕೊತಾರೆ. ಸೊ ಚಟ್ನಿ ಪುಡಿ ಹೇಳಿದ ನಾನು ಖಾರಕ್ಕೆ ಮಾಡಿಲ್ದೇ ಇರೋದು ರುಚಿಗೆ ಮಾಡಿರೋದ್ರಿಂದ ಕಡಲೆಪುರಿ, ಕಾಯಿ ತುರಿ, ಚಟ್ನಿ ಪುಡಿ, ಇಂಗು, ಸಾಸಿವೆ, ಒಗ್ಗರಣೆ ಅದಕ್ಕೆ ಹಾಕೊಂಡ್ಬಿಟ್ಟು ಕಲ್ಸ್ಕೊಂಡು ತಿಂದ್ರೆ ಅದು ರುಚಿನೇ ಬೇರೆ. ಮೆತ್ತನ ತುಪ್ಪ ಸರ್ ಅದಕ್ಕೆ ಹಾಕೊಂಡು ಪುಡಿ ಯಾವುದಕ್ಕೆ? ಇದು ತುಪ್ಪ ಖಂಡಿತ ಸರ್. ಅನ್ನ ತುಪ್ಪ, ಅಯ್ಯೋ ತುಪ್ಪದಲ್ಲಿ ತುಪ್ಪ ಅನ್ನೋದಕ್ಕಿಂತ ಕೆಲವರು ತುಪ್ಪ ಇಷ್ಟಪಡ್ತಾರೆ. ಕಳ್ಳೆಕಾಯಿ ಎಣ್ಣೆ ಸರ್, ಕಳ್ಳೆಕಾಯಿ ಎಣ್ಣೆ ಜೊತೆ ಬಿಸಿ ಅನ್ನ ಜೊತೆ ಚಟ್ನಿ ಪುಡಿ ಹಾಕೊಂಡ್ಬಿಟ್ರೆ ಹುಳಿ ಸಾರು ನಿಮ್ಗೆ ಅವಶ್ಯಕತೆನೇ ಇಲ್ಲ. ತುಂಬಾ ಬಾಯಿ ಕೆಟ್ಟೋಗಿರುತ್ತೆ ಅನ್ಕೊಳ್ಳಿ, ಅಂತ ಟೈಮಲ್ಲಿ ಇಂಥದ್ದೆಲ್ಲ ತುಂಬಾ ಸೂಪರ್ ಇಷ್ಟ ಆಗುತ್ತೆ ಸರ್. ಸರ್ ಎಣ್ಣೆ ಕಾದಿದೆ, ಎಣ್ಣೆಗೆ ಫಸ್ಟು ಇಂಗು ಹಾಕೋತೀನಿ. ಇಂಗಿನ ಘಮನೇ ಘಮ. ಹೌದು ಹೌದು, ನಾನು ಹೇಳ್ದಲ್ಲ ಇದಿಷ್ಟು ಒಂದಳತೆ ಆದರೆ ಇಂಗು, ಸಾಸಿವೆ ಒಗ್ಗರಣೆನೇ ರುಚಿ ಬೇರೆ ಸರ್. ಸಾಸಿವೆ, ಇಂಗು ಮಿತಿಯಲ್ಲಿ ಬಳಸಿದಾಗ ಅದು ಆರೋಗ್ಯಕ್ಕೆ ಒಳ್ಳೆಯದು ಇದೆ. ಹೌದು ಸರ್, ಹೌದು, ತುಂಬ ಒಳ್ಳೆಯದು ಇಂಗು ಕೂಡ. ಕರ್ಬೇವಿನ ಸೊಪ್ಪು ನೋಡಿ, ಸಾಸಿವೆ ಫುಲ್ಲು ಸಿಡಿ ಆದಮೇಲೆ ಸರ್ ಈ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಅದು ಗರಿ ಗರಿ ಆಗೋವರೆಗೂ ಎಣ್ಣೆಲಿ ಬಾಡಿಸ್ಕೋಬೇಕು ಸರ್. ಯಾಕೆಂದರೆ ಅದು ಚಟ್ನಿ ಪುಡಿಗೆ ಹಾಕಿದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡ್ತೀನಿ, ಪುಡಿ ಪುಡಿ ಮಾಡ್ಕೋತೀನಿ, ಉಂಡೆ ಆಗಿರೋದಿಲ್ಲ. ಸರ್ ಆಗಿದೆ, ಗರಿ ಗರಿ ಆಗಿದೆ. ಕೊನೆ ಹಂತ ಸರ್. ಇಲ್ಲಿಗೆ ಕಡಲೆಬೇಳೆ ಪುಡಿ, ಚಟ್ನಿ ಪುಡಿ ರೆಡಿ. ಇದು ಒಗ್ಗರಣೆದ ಮರ್ಮ ಅಂತ ಹೇಳಿದ್ರಿ ನೀವು. ಹಾಂ ಸರ್ ಹೇಳಿದ್ನಲ್ಲ, ಕೆಲವರು ಒಗ್ಗರಣೆ ಹಾಕೋರು ಬರೀ ಎಣ್ಣೆ ಕರ್ಬೇವಿನ ಸೊಪ್ಪು ಹಾಕೋತಾರೆ, ಇಲ್ಲ ಬರೀ ಎಣ್ಣೆ ಒಗ್ಗರಣೆ ಹಾಕ್ಬಿಡ್ತಾರೆ. ಆ ಇಂಗೂನದಿ ಬಿದ್ದಾಗ ಅದು ಕೂಡ ಘಮನೇ ರುಚಿನೇ ಬೇರೆ ಸರ್. ಅಕ್ಕಿ ರೊಟ್ಟಿಗೆ ಹೊಸ ರುಚಿ ಕೊಡುತ್ತೆ. ಹೌದು ಸರ್, ಜನ ಮತ್ತೆ ಮತ್ತೆ ಬರ್ತಾರೆ. ಹೌದು ಹೌದು, ಒಳ್ಳೆ ಟ್ರಿಕ್ ಬಿಡಿ. ಮನೆಯಲ್ಲಿ ಎಲ್ಲರೂ ಮಾಡ್ಕೋಬೋದು, ಹಿಂಗೆ ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು ಸರ್. ಎಣ್ಣೆ ಸ್ವಲ್ಪ ಬಿಸಿ ಇದೆ ಅಂತ ನಾನು ಅನ್ನದ ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ಈಗ ಕೈಯಲ್ಲಿ ಸರಿ ಮಾಡ್ತೀನಿ. ಗಂಟಿನಂಶ ಏನು ಇರಲ್ಲ ಸರ್, ಮಿಕ್ಸಿಲೆಲ್ಲ ಹೊಂದಿಕೆ ಆಗೋಗಿರುತ್ತೆ ನೋಡಿ. ಯಾಕೆ ಪರ್ಟಿಕ್ಯುಲರ್ಲಿ ಕೆಲವು ಹೋಟೆಲ್ಗಳಿಗೆ ಜನ ಅಷ್ಟೊಂದು ಮುಗಿ ಬೀಳ್ತಾರೆ, ಯಾಕೆ ಇಷ್ಟಪಡ್ತಾರೆ? ಇಲ್ಲೇ ಇರೋದಿಲ್ಲ ಖಂಡಿತ ಸರ್. ನೋಡಿ ಚಟ್ನಿ ಪುಡಿ ಕಂಪ್ಲೀಟಾಗಿ ಎಲ್ಲ ಹಂತವನ್ನು ಮುಗಿಸಿದೆ. ಮಿಕ್ಸಿ ಮಾಡ್ಕೊಂಡಿದ್ದಿರ್ಬೋದು, ಕಡೆಯಲ್ಲಿ ಒಗ್ಗರಣೆ ಹಾಕಿದ ಹಂತ ಇರ್ಬೋದು. ನೋಡಿ ಕರ್ಬೇವಿನ ಸೊಪ್ಪನ್ನ ಕೈಯಲ್ಲಿ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಂಡು ಹಿಂಗೆ ಮಿಶ್ರಣ ಮಾಡಿದ್ದೀನಿ ಸರ್. ಕರ್ಬೇವಿನ ಸೊಪ್ಪು ನಿಮಗೆ ಕಾಣೋದಿಲ್ಲ, ರುಚಿ ಬರುತ್ತೆ, ಕಾಣೋದಿಲ್ಲ ಸರ್. ನೋಡಿ ಈಗ ಚಟ್ನಿ ಪುಡಿ ಪೂರ್ಣ ಹಂತಕ್ಕೆ ಬಂದಿದೆ. ಮಿಕ್ಸಿ ಆಗಿದ್ದಾಗಲಿ, ಒಗ್ಗರಣೆ ಆಗಿರೋದಾಗಲಿ ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. ಸರ್ ರುಚಿಗೆ ಕೊಡ್ತೀನಿ ಹೇಗಿದೆ ಅಂತ ನೋಡಲಿ ಸರ್. ಈಗ ಇದೇ ಚಟ್ನಿ ಪುಡಿನ ನಮ್ಮ ಭೋಜನ ಪ್ರಿಯ ರೊಟ್ಟಿಗೆ ಬಳಸೋಕ್ಕೆ ಕೊಡ್ತಾ ಇದ್ದೀನಿ ಹುಡುಗರಿಗೆ. ಈ ರುಚಿನ ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ಒಂದು ಸಲ ಭೋಜನ ಪ್ರಿಯಾಗಿ ಬಂದು ಚಟ್ನಿ ಪುಡಿ ರುಚಿ ನೋಡಿ, ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಹಾಕಿ. ಈಗ ನಾನು ಸ್ವಲ್ಪ ರುಚಿ ನೋಡ್ಬಿಟ್ಟು ಹೇಳ್ತೀನಿ. ಹೇಳಿ ಸರ್, ಹೇಳಿ. ಅವಾಗಿಂದ ಪರಿಮಳ ಚೆನ್ನಾಗಿದೆ ನೋಡಿ. ನಾಲ್ಕು ಬಿತ್ತಷ್ಟೇ ಹಂಗೆ ನೀರು ಬರ್ತದೆ ನಮಗೆ ಸರ್. ಉಪ್ಪು ಹುಳಿ ಖಾರ ಸರಿ ಬಿದ್ದಿದ್ಯಾ? ಹದವಾಗಿ ಕರೆಕ್ಟ್ ಆಗಿದೆ. ಆ ಬೆಲ್ಲ ಮುಂದೆ ಸ್ವಲ್ಪ ಮುಂದೆ, ಹೌದು, ಅದು ಚಂದ. ಹೌದು ರುಚಿ ಹೇಳಿದ್ನಲ್ಲ ಸರ್, ನಾನು ರುಚಿಗೆ ಮಾಡ್ತಾ ಇರೋ ಚಟ್ನಿ ಪುಡಿ ಆಗಿರೋದ್ರಿಂದ ಖಾರ ನಾನು ಪ್ರಾಧಾನ್ಯತೆ ಇಲ್ಲ. ಅಬ್ಬಾ ಎಷ್ಟು ಚೆನ್ನಾಗಿದ್ರಿ. ಅಬ್ಬಾ ಆ ಹುಂಚೆಹಣ್ಣಿನ ಹುಳಿ ಸೂಪರ್. ವೀಕ್ಷಕರೇ, ನೀವೇ ಕಾಮೆಂಟ್ ಮಾಡಿ ಹೇಳಿದ್ರಿ ಮಣ್ಣೆ ಹೇಳ್ತಿಬೇಕಂತ. ಧನ್ಯವಾದ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.